ಎಲ್ಲರಿಗೂ ನಮಸ್ಕಾರ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನಿಮಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ಏನು ನೋಡೋಣ ಅಂದ್ರೆ ದ್ವಿತೀಯ PUC ವಾರ್ಷಿಕ ಪರೀಕ್ಷೆ 2025 ಕ್ವಶನ್ ಪೇಪರ್ ಸಾಲ್ವ್ ಮಾಡ್ರಿ. ಈ ಕ್ವಶನ್ ಪೇಪರ್ ಒಳಗ ಈ ಪ್ಯಾಟರ್ನ್ ಸಮೇತನ ನಿಮಗೆ ಆನ್ಯುವಲ್ ಎಕ್ಸಾಮ್ಕ ಬರ್ತೈತಿ. ಇಲ್ಲಿ ಪ್ರತಿ ಒಂದನ ಕ್ವಶನ್ಗಳನ್ನ 5 ಅಂಕ 10 ಅಂಕ ಮತ್ತು 2 ಅಂಕ ಕಾಲಾನುಕ್ರಮ ಮತ್ತು ಮ್ಯಾಪ. ಟೋಟಲ್ ಆಗಿ ಒಂದು ಕ್ವಶನ್ ಪೇಪರ್ ಏನೈತಿ ಏನಿಲ್ಲ ರಿವಿಷನ್ ಮಾಡ್ಬರಿ. 2025ರಾಗಿ ಏನು ಕೇಳ್ಯಾರು ಈಗ 2026 ಎಕ್ಸಾಮ್ದಾಗ ಇತಿಹಾಸ ಏನು ಕೇಳ್ತಾರ, ಯಾವ ರಿಪೀಟೆಡ್ ಆಗ್ಯಾವ ಕ್ವಶನ್ಗಳನ್ನ ನೋಡ್ಕೊತ ಬರ್ರಿ. ನಮ್ಮ ಚಾನಲ್ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗ ಸಬ್ಸ್ಕ್ರೈಬ್ ಮಾಡ್ರಿ. ಫಸ್ಟ್ ಒನ್ ಭಾಗ ಎ ಒಳಗ ಆನ್ಯುವಲ್ ಎಕ್ಸಾಮ್ದಾಗ ಫಸ್ಟ್ಕ ಕೊಟ್ಟಿರುವ ಉತ್ತರಗಳನ್ನು ಸರಿಯಾಗಿ ಆರಿಸಿ ಬರೆಯಿರಿ ಅಂದ್ರೆ MCQsಗಳನ್ನು ಕೊಡ್ತಾರ 5. ಇದರೊಳಗೆ ಏನು ಕೊಡದೆ ಎ ಮತ್ತು ಬಿ ಪ್ರತಿಪಾದನೆ ಮತ್ತು ಕಾರಣಗಳನ್ನು ಕೊಡ್ತಾರ. ಇಲ್ಲಿ ಏನು ಕೊಟ್ಟಾರಪ್ಪ ಪ್ರತಿಪಾದನೆ ಅಂದ್ರ ನಾಸಿಕಾ ಗುಹಾಶಾಸನವನ್ನ ಗೌತಮಿ ಬಾಲಶ್ರೀ ಹೊರಡಿಸಿದ್ದರು. ಎಸ್ ಕರೆಕ್ಟ್ ರೀ. ಬಿ ಕಾರಣ ಈ ಶಾಸನವು ಗೌತಮಿ ಪುತ್ರ ಶಾತಕರ್ಣಿಯ ಸಾಧನೆಗಳ ಬಗ್ಗೆ ಬೆಳಕು ಚೆಲ್ಲುತ್ತದ. ಸರಿಯಾದ ಉತ್ತರ ಏನಾಕತಿ ಅಂದ್ರ ಎ ಮತ್ತು ಬಿ ಗಳೆರಡೂ ಸರಿಯಾಗಿವೆ ಮತ್ತು ಬಿಯು ಏನ ಸರಿಯಾದ ವಿವರಣೆ ಯಾಗಿದೆ ಎಂಬುದನ್ನ ಇಲ್ಲಿ ನಾವು ನೋಡಬಹುದು. ಯಾವ ಸರಿ? ಸಿ ಸರಿಯಾದ ಉತ್ತರ ಆಗಿರ್ತದ. ಇಲ್ಲಿ ನೀವು ನೋಡ್ಕೋಬಹುದ್ರಿ. ತದನಂತರ 2 ಉತ್ತರ ಪದೇಶ್ವರ ಎಂದು ಪ್ರಸಿದ್ಧರಾದ ರಾಜ ಯಾರು? ಯಾರ್ರಿ? ಹರ್ಷವರ್ಧನ ಆಗಿರ್ತಾನ. ತದನಂತರ ನಮಕೋಟಿ ನಾರಾಯಣ ಎಂಬ ಬಿರುದನ್ನ ಹೊಂದಿದವರು ಯಾರು? ನಮಕೋಟಿ ನಾರಾಯಣ ಬಿರುದನ್ನ ಹೊಂದಿದವರು ಯಾರಂದ್ರ ಚಿಕ್ಕದೇವರಾಜ ಒಡೆಯರು ಆಗಿರ್ತಾರ. 4th ಒನ್ ರೀ, ಸೀಕರ ಪವಿತ್ರ ಗ್ರಂಥ ಯಾವುದು? ಸೀಕರ ಪವಿತ್ರ ಗ್ರಂಥ ಯಾವುದು? ಗುರು ಗ್ರಂಥ ಸಾಹೇಬ್. 5th ಒನ್, ಗಾಂಧೀಜಿ ಅವರ ಅಧ್ಯಕ್ಷತೆ ವಹಿಸಿದ ಏಕೈಕ ಕಾಂಗ್ರೆಸ್ ಅಧಿವೇಶನ ಯಾವಾಗ ಆತು? ಎಲ್ಲಿ ಆತು? ಗಾಂಧೀಜಿ ಅವರು ಎಲ್ಲಿ ವಹಿಸಿದ್ದಾರೆ ಅಂದ್ರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ವಹಿಸಿದ್ದರ್ರಿ. ಸರಿಯಾದ ಉತ್ತರ ಎ. ತದನಂತರ ಬಿಟ್ಟ ಸ್ಥಳ ಇಲ್ಲಿ 5 ಅಂಕಗಳನ್ರಿ. ಬಿಟ್ಟ ಸ್ಥಳ ಬೆಳಗಾವಿ. 6ನೇ ಪ್ರಶ್ನೆ ಯಾವ್ದಂದ್ರ ವೇದಗಳ ಕಾಲದಲ್ಲಿ ಬುಡಕಟ್ಟು ಮುಖ್ಯಸ್ಥರು ಯಾರು ಆಗಿದ್ದರು? ಯಾರನ್ನು ಡ್ಯಾಶ್ ಎಂದು ಕರೀತಾರೆ ಮತ್ತೆ ಯಾರಾಗಿದ್ದರು ಎಂಬುದನ್ನು ನೋಡಬಹುದು. 6th ಒನ್ ಸರಿಯಾದ ಉತ್ತರ ರಾಜನ್ ಆಗಿದ್ದರು. ತದನಂತರ 7 ಕಲ್ಯಾಣ ಚಾಲುಕ್ಯರ ಮೊದಲ ರಾಜಧಾನಿ ಯಾವುದು? ಯಾವುದಂದ್ರ ಮಾನ್ಯ ಕೇಟ ಆಗಿರ್ತದ. 8 ಡ್ಯಾಶ್ ನನ್ನು ವೈರುಧ್ಯಗಳ ಮಿಶ್ರಣ ಎಂದು ಕರೆಯಲಾಗಿದೆ. 8 ಮೊಹಮ್ಮದ್ ಬಿನ್ ತುಗ್ಲಕ್ನನ್ನ ಏನನ್ನು ಕರೀತಾರ? ವೈರುಧ್ಯಗಳ ಮಿಶ್ರಣ ಎಂದು ಕರೀತಾರ್ರಿ. ತದನಂತರ 9 ವೇದಾಂತ ಕಾಲೇಜನ್ನು ಸ್ಥಾಪಿಸಿದವರು ಯಾರ್ರಿ? ರಾಜಾರಾಮ್ ಮೋಹನ್ ರಾಯ್ ಅವರ ವೇದಾಂತ ಕಾಲೇಜನ್ನು ಸ್ಥಾಪನೆ ಮಾಡ್ತಾರ. 10 ಏಸೂರು ಕಟ್ಟರು ಈಸೂರು ಕೊಡೆನು ಎಂದು ಡ್ಯಾಶ್ ಗ್ರಾಮದವರ ಘೋಷಣೆ ಮಾಡ್ತಾರ. ಯಾವ್ದಂದ್ರ ಗ್ರಾಮದ ಹೆಸರು ಈಸೂರು ಎಂಬುದನ್ನ ನೋಡಬಹುದು. ತದನಂತರ ಹೊಂದಿಸಿ ಬರೆಯಿರಿ. ಇಲ್ಲಿ 5 ಅಂಕ ಸ್ಕೋರ್ ಮಾಡೋರು ಬಾರಿ ಹೆಲ್ಪ್ ಅದ. ಬಿಟ್ಟ ಸ್ಥಳ MCQs ಮತ್ತು ಹೊಂದಿಸಿ ಬರೆಯಿರಿ. 1 ಅಂಕದ 5 ಕ್ವಶನ್, 5 ಅಂಕ ಮತ್ತು 10 ಅಂಕದ ಪ್ರಶ್ನೆಗಳಂದಾವು. ಇವು ಸ್ಕೋರ್ ಮಾಡೋರಿಗೆ ಬಾರಿ ಹೆಲ್ಪ್ ಆಗ್ತದ. ಅದೇ ರೀತಿ ಬರ್ರಿ ಹೊಂದಿಸಿ ಬರೆಯಿರಿ. ನೋಡು ಶ್ರೀ ವಿಜಯ್ ಏನಾಗ್ತದ? ಕವಿರಾಜ್ಯ ಮಾರ್ಗ ಆಗಿರ್ತದ. ಸಮುದ್ರಗುಪ್ತ ಯಾರ್ರಿ? ಕವಿರಾಜ್ಯ. ಅಮೀರ್ ಖುಸ್ರು ಎಲ್ಲರಿಗೂ ಗೊತ್ತದ ಭಾರತದ ಗಿನಿ ಆಗಿರ್ತಾನ. ಇದು ಫಿಕ್ಸ್ ಕ್ವಶನ್. ಭಾರತದ ಗಿನಿ ಆಗಿರ್ತಾನ. ತದನಂತರ ವಸುಮಿತ್ರ ಏನಾಗ್ತದಂದ್ರ
4ನೆಯ ಬೌದ್ಧ ಮಹಾಸಮ್ಮೇಳನ ಆಗಿರ್ತದ. ಈ ಸ್ವಾಮಿ ಸ್ವಾಮಿ ದಯಾನಂದ ಸರಸ್ವತಿ ಯಾವ್ದಂದ್ರ ಸತ್ಯಾರ್ಥ ಪ್ರಕಾಶ್ ಆಗಿರ್ತದ. ಅವುಗಳನ್ನ ನೋಡ್ರಿ ಸರಿಯಾದ ರೀತಿಯಲ್ಲಿ ನೀವು ಎಕ್ಸಾಮ್ದೊಳಗೆ ಕರೆಕ್ಟಾಗಿ ಬರೀರಿ. ಇದರೊಳಗೆ ಕ್ವಶನ್ ರಿಪೀಟ್ ಆಗಬಹುದು. ಒಂದು ವಾಕ್ಯದ ಉತ್ತರಗಳನ್ನ ನೋಡ್ರಿ, 1 ಅಂಕದ ಪ್ರಶ್ನೆಗಳನ್ನ ನಿಮ್ಗೆ ಎನ್ಯುವಲ್ ಎಕ್ಸಾಮ್ದಾಗ ಇದೇ ರೀತಿ ಬರ್ತದ. ಸೇಮ್ ಟು ಸೇಮ್ ಇದೇ ರೀತಿ ಪ್ಯಾಟರ್ನ್ ಅಷ್ಟೇ ರೀ. ಕ್ವಶನ್ಗಳನ್ನ ಇವು ಬರ್ತಾವು, ರಿಪೀಟೆಡ್ ಆಗಿರ್ತಾವ. 12 ಹಳೆಯ ಶಿಲಾಯುಗದ ಮಾನವನ ಬಳಸಿದ ಕಲ್ಲಿನ ಪ್ರಕಾರದ ಹೆಸರು ಏನ್ರಿ? ಹಾಗ ಕಮೆಂಟ್ ಮಾಡ್ರಿ. ಕ್ವಾಟೈಂಟ್, ಕ್ವಾಡ್ಜಟ್ ಇದ ಕಲ್ಲಿನ ಹೆಸರ್ರಿ. 13ನೇದ್ರಿ ಕ್ಷೇತ್ರ ಎಂದರೇನು? ಕ್ಷೇತ್ರ ಎಂದರೆ ಉಳುಮೆ ಮಾಡುವ ಭೂಮಿ ಎಂದ ಅರ್ಥ. ಉಳುಮೆ ಭೂಮಿ ಆಗ್ತದ. 14 ಕುಶಾನರ ಪ್ರಸಿದ್ಧದ ದೊರೆ ಯಾರು? ಕುಶಾನರ ಪ್ರಸಿದ್ಧ ದೊರೆ ಯಾರಂದ್ರ ಕಾನಿಸ್ ಖಾನ್ ಆಗಿರ್ತಾನ್ರಿ. 15 ಬೆಂಗಳೂರಿನ ಸ್ಥಾಪಕ ಯಾರು? ನಿಮಗೆ ಗೊತ್ತಿರ್ತ. 1ನೇ ಕೆಂಪೇಗೌಡ ಎಂಬುದನ್ನು ಗೊತ್ತದ. ಅದೇ ರೀತಿ 16 ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ನಡೆದ ವರ್ಷ ಯಾವುದಂದ್ರ 1857ರಾಗ. ಈಗ ಭಾಗ ಬಿ ಒಳಗ 8 ಪ್ರಶ್ನೆಗಳನ್ನ ಬರೀರಿ ಅಂತ ಕೇಳ್ಯಾರ. 2 ಅಂಕದ ಬರೀ ನೋಡು. 17ನೇ ಪ್ರಶ್ನೆ, ಭಾರತದ ಪಶ್ಚಿಮದೊಂದಿಗೆ ಸಂಪರ್ಕಿಸುವ ಯಾವುದಾದ್ರು 2 ಕಣಿವೆಗಳನ್ನ ಹೆಸರನ್ನ ಬರೀರಿ ಅಂತ ಹೇಳ. ಕೈಬರ ಮತ್ತು ಬೋಲಾನ್. ಸ್ಕೋರ್ ಮಾಡಕ್ ಬರೀ ಇದೆ ಹಿಸ್ಟ್ರಿ ಸರಿಯಾಗಿ ನೋಡ್ಕೋರಿ. ತದನಂತರ 18 ಯಾವುದಾದ್ರು 2 ವೇದಗಳ ಯಜುರ್ವೇದ ಬರೀಬಹುದು, ಸಾಮವೇದ, ಅಥರ್ವವೇದ ಮತ್ತು ಋಗ್ವೇದ. 4 ವೇದಗಳ ಅದ್ರೊಳಗೆ ಯಾವ್ದು ಬೇಕಾದ್ರೂ 2 ಬರಿಬಹುದು. 19 ಮಸ್ಕಿ ಶಾಸನದ ಪ್ರಾಮುಖ್ಯತೆ ಏನು? ಮಸ್ಕಿ ಶಾಸನದ ಪ್ರಾಮುಖ್ಯತೆ ಏನ? ಮಸ್ಕಿ ಶಾಸನ ದೇವನಾಪ್ರಿಯ ಅಶೋಕನ ಎಂದು ಉಲ್ಲೇಖಿಸಲಾಗಿದೆ. ಅಶೋಕನನ್ನ ಇಲ್ಲಿ ಹೊಗಳುವ ಶಾಸನ ಆಗಿರ್ತಾವ ಇವು. ಇದರಿಂದ ಪ್ರಿಯದರ್ಶಿನಿ ಎಂಬ ಹೆಸರು ಹೊಂದಿರುವವನು ಅಶೋಕನೇ ಎಂದು ತಿಳಿದು ಗೊಂದಲ ಬಗೆಹರಿಯಿತು. ಅಶೋಕನ ಇತಿಹಾಸನ ರಚಿಸಲು ಮಸ್ಕಿ ಶಾಸನ ಸಹಾಯವಾಗಿದೆ ಎಂಬುದನ್ನು ತಿಳಿಯಬಹುದು. ಅದೇ ರೀತಿ 20 ಕಾಳಿದಾಸನ ಯಾವುದಾದ್ರು 2 ಕೃತಿ ಬರೆಯಿರಿ. ಯಾವ್ಯಾವ ಅಂದ್ರ, 1 ಚಾವುಂಡರಾಯ್, ಇನ್ನೊಂದು ಶ್ರವಣ ಬೆಳಗೊಳು. 20ನೇ ಕ್ವಶನ್ ಹಾಕ್ರಿ. ಕಾಳಿದಾಸ ಯಾವ್ದಾದ್ರು 2 ಕೃತಿಗಳು. ಕಾಳಿದಾಸನ ಶಾಕುಂತಲ, ರಘುವಂಶ, ಕುಮಾರಸ್ತಂಭ, ಮೇಘದೂತ ಮತ್ತು ಸಹಾರ ಇವುಗಳನ್ನ ಆಗಿರ್ಬೋದು. 21ನೇದ್ರಿ ಗೊಮ್ಮಟೇಶ್ವರ ವಿಗ್ರಹನ ಪ್ರತಿಷ್ಠಾಪಿಸಿದವರು ಯಾರು ಮತ್ತು ಎಲ್ಲಿ? ಅಂದ್ರೆ ಚಾಮುಂಡರಾಯ ಆಗಿರ್ತಾನ. ಎಲ್ಲಿ? ಶ್ರವಣ ಬೆಳಗೊಳನ್ನು ಗೊತ್ತದ. 22ನೇದ್ರಿ ರನ್ನನ ಯಾವ್ದಾದ್ರು 2 ಕೃತಿಗಳ ಹೆಸರಿಸಿ. ರನ್ನನ ಯಾವ್ದಾದ್ರು 2 ಕೃತಿಗಳು. ಸಾಹಸ ಭೀಮ ವಿಜಯ ಮತ್ತು ಅಜಿತನಾಥ ಪುರಾಣ 2 ನೋಡ್ಬೋದು. ತದನಂತರ 23ನೇದ್ರಿ ಅಲ್ಲಾವುದ್ದೀನ್ ಖಿಲ್ಜಿಯ 2 ಸೇನಾಪತಿಯನ್ನ ಬರೆಯಿರಿ. ಉಲ್ ಖಾನ್ ಆಗಿರ್ಬೋದು, ನಜರತ್ ಖಾನ್ ಮತ್ತು ಮಲಿಕಾಫರ್ ಎಂಬುದನ್ನು ನೋಡಬಹುದು. 24 ಶಿವಾಜಿಯ ಸಂಗ್ರಹಿಸಿದ 2 ಪ್ರಮುಖ ತೆರಿಗೆಗಳನ್ನ ಯಾವ್ಯಾವು? ಶಿವಾಜಿಯ ಯಾವಾಗ ಬೌದ್ಧ ಮತ್ತು ಸರ್ದೇಶಮುಖ ಆಗ್ತದ. ಅದೇ ರೀತಿ 25ನೇದ್ರಿ ಅನುಭವ ಮಠ ಸ್ಥಾಪಿಸಿದವರು ಯಾರು ಮತ್ತು ಎಲ್ಲಿ? ಬಸವೇಶ್ವರರು ಸ್ಥಾಪನೆ ಮಾಡ್ತಾರೆ. ಎಲ್ಲಿ ಅಂದ್ರ ಕಲ್ಯಾಣದಲ್ಲಿ ಸ್ಥಾಪನೆ ಮಾಡ್ತಾರ. ತದನಂತರ 26ನೇ ಪ್ರಶ್ನೆ, ಭಾರತದಲ್ಲಿ ಬ್ರಿಟಿಷ್ ರಾಜ್ ಜಾರಿಗೆ ತಂದ ಯಾವ್ದಾದ್ರು 2 ಭೂ ಕಂದಾಯ ಪದ್ಧತಿಯನ್ನ ಹೆಸರಿಸಿ. 26 ಇಲ್ಲಿ ಶಾಶ್ವತ ಕಂದಾಯ ಪದ್ಧತಿ ಮತ್ತು ರೈತವಾರ ಪದ್ಧತಿ, ಮಹಲ್ವಾರ ಪದ್ಧತಿ ಮತ್ತು ಜಮೀನ್ವಾರ ಪದ್ಧತಿಯನ್ನು ನೋಡ್ಬೋದು. ನೀವು ಅದರೊಳಗೆ 2 ಯಾವ್ದಾದ್ರು ಬೇಕಾದ್ ಬರೀರಿ. 27 ಸ್ವಾಮಿ ವಿವೇಕಾನಂದ ಪ್ರಕಟಿಸಿದ ಪತ್ರಿಕೆಗಳ ಹೆಸರು ಬರೀರಿ. ಯಾವ ಅಂದ್ರ ಫಸ್ಟ್ ಒಂದು ಪ್ರಬುದ್ಧ ಭಾರತ ಉದ್ಯೋಗತನ 2 ಬರೀತಾರ್ರಿ ಅವರ. 28 ಗಾಂಧೀಜಿ ಉಪ್ಪಿನ ಸತ್ಯಾಗ್ರಹದ ಎಲ್ಲಿಂದ ಆರಂಭಿಸಿದರು ಮತ್ತು ಅದು ಎಲ್ಲಿ ಕೊನೆಗೊಂಡಿತ್ತು? ಎಲ್ಲಿಂದ ಆರಂಭ ಮಾಡ್ತಾರ? ಸಬರಮತಿಯಿಂದ ಆಶ್ರಮದಿಂದ ದಂಡಿಯವರೆಗೆ ಆರಂಭ ಮಾಡ್ತಾರ, ಅಲ್ಲಿ ಮುಗಿತದ. 29 JVP ಸಮಿತಿ ಯಾವುದಾದರೂ 2 ಸದಸ್ಯರನ್ನ ಹೆಸರು ಬರೆಯಿರಿ. ಜವಾಹರ್ಲಾಲ್ ನೆಹರು ಆಗಿರ್ಬೋದು, ವಲ್ಲಭಾಯ್ ಪಟೇಲ್ ಆಗಿರ್ಬೋದು, ಪಟ್ಟಾಭಿ ಸೀತಾರಾಮಯ್ಯ ಆಗಿರ್ಬೋದು. 3 ಕೊಟ್ಟಿರೋದು ನೀವು ಯಾರು ಬೇಕಾದ್ರೂ 2 ಬರಿಬಹುದು. ಜವಾಹರ್ಲಾಲ್ ನೆಹರುನ ಬರಿಬಹುದು, ಮತ್ತೆ ಇಲ್ಲಕರ ಪಟ್ಟಾಭಿ ಸೀತಾರಾಮಯ್ಯ ಬರಿಬಹುದು. ಇಲ್ಲಾಗ ಹಿಂಗೆ ಜವಾಹರ್ಲಾಲ್ ನೆಹರು ಬರುವುದು, ವಲ್ಲಭಾಯ್ ಪಟೇಲ್ ಬರುವುದು. ಇಲ್ಲಕರ ವಲ್ಲಭಾಯ್ ಪಟೇಲ್ ಬರಿಬಹುದು, ಪಟ್ಟಾಭಿ ಸೀತಾರಾಮಯ್ಯ ಎಂಬುದನ್ನು ಬರಿಬಹುದು.
ಇವರ್ ಚಾಯ್ಸ್ ಇರ್ತದ. ಭಾಗ ಸಿ ಒಳಗ 5 ಅಂಕದ ಪ್ರಶ್ನೆಗಳನ್ನ ಆಗಿರ್ತಾವ. ಇಲ್ಲಿ 30ನೇ ಪ್ರಶ್ನೆ, ಸಿಂಧು ನಾಗರಿಕತೆಯ ನಗರ ಯೋಜನೆ ಯಾವ ರೀತಿ ಅದ? ಇಲ್ಲಿ ಎರಡನ್ನ ಬರಿಬೇಕ್ರಿ ನೀವು. ಕ್ವಶನ್ ಗಳನ್ನ ಎರಡನ್ನ ಬರಿಬೇಕಂದ್ರ ಪ್ರತಿ ಒಂದಕ್ಕೆ 5 ಮಾರ್ಕ್ಸ್. ಸಿಂಧು ನಾಗರಿಕದ ನಗರ ಯೋಜನೆ ಯಾವ್ದಿತ್ತು? ಇಲ್ಲಿ ಬೀದಿಗಳನ್ನು ಕಾಣಬಹುದು, ಒಳಚರಂಡಿಗಳನ್ನ ವ್ಯವಸ್ಥೆ ಅದ, ಥರ್ಡ್ ಒನ್ ಸ್ಥಾನದ ಕೊಳದ, ಫೋರ್ ಒನ್ ಉಗ್ರಾಣಗಳದಾವ, ಫಿಫ್ತ್ ಒನ್ ಕಟ್ಟಡಗಳದಾವ. ಇನ್ನು ಹೆಚ್ಚು ಬರಿಬಹುದು. ತದನಂತರ 31ನೇ ಪ್ರಶ್ನೆಗೆ ನೀವು ನೋಡಿದಾಗ ಇಲ್ಲಿ ಏನೇ ನೋಡಬಹುದು. 31 ಚೋಳರ ಗ್ರಾಮಾಡಳಿತ ಪದ್ಧತಿಯ ವಿವರಿಸಿದ ಅಧಿಕಾರಿ. ಇಲ್ಲಿ ಗ್ರಾಮಾಡಳಿತ ಪ್ರಮುಖ ಅಂಶಗಳು ಇರ್ತಾವ. ಗ್ರಾಮ ಸ್ವಾಯತ್ತತೆ, ಫಸ್ಟ್ ಒನ್ ಗ್ರಾಮದ ಜನತೆಯ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿಕೊಳ್ಳುವವರು ಮತ್ತು ಪ್ರತಿನಿಧಿಗಳ ಮೂಲಕ ಗ್ರಾಮಾಡಳಿತ ನಡೆಸುತ್ತಿದ್ದರು. ಇಲ್ಲಿ ಉತ್ತರ ಮೇರೂರು ಶಾಸನ ಮಹತ್ವನ ಕುಡುವಲಯ ಎಂದು ಕರೆಯುತ್ತಿದ್ದರು. 2 ಮೂರನೇದ್ರಿ ಗ್ರಾಮವನ್ನ 30 ಭಾಗಗಳ ವಿಂಗಡಣೆ ಮಾಡಿದರು. ಇಲ್ಲಿ 4ನೇದ ವರಿಯಂ ಮೂಲಕ ನಿರ್ವಹಣೆ ಮಾಡುತ್ತಿದ್ದರು. ತದನಂತರ 5 ಸದಸ್ಯರಿಗೆ ಇರಬೇಕಾದ ಕನಿಷ್ಠ ಅರ್ಹತೆ ಇಲ್ಲಿ ಇರ್ತಿತ್ತು. 6 ಅನರ್ಹತೆಗಳನ್ನು ಇಲ್ಲಿ ನಾವು ಕಾಣಬಹುದು. ಚೋಳರ ಗ್ರಾಮಾಡಳಿತ ಯಾವ ರೀತಿ ಇತ್ತು ಎಂಬುದನ್ನು ತಿಳಿಸ್ಕೊತ ಹೋಗ್ಬೇಕ್ರಿ. ತದನಂತರ 32ನೇ ಪ್ರಶ್ನೆ, ಮೊಹಮ್ಮದ್ ಗವಾನ್ ಸಾಧನೆ ವಿವರಿಸಿರಿ. ಇಲ್ಲಿ ಅವರದ ನಿಯಮಗಳನ್ನ ಸಂಕ್ಷಿಪ್ತ ಪರಿಚಯ ಬರಿಬೇಕು. ಸೆಕೆಂಡ್ ಸಾಧನೆಗಳನ್ನ ಬರಿಬೇಕು. ಸಾಧನೆಗಳನ್ನ ಇಲ್ಲಿ ಶಿಕ್ಷಣ ಮತ್ತು ವ್ಯಕ್ತಿತ್ವವನ್ನು ಬರೀಬೇಕು. ಸಾಧನೆ ಒಳಗ ಸಂಕ್ಷಿಪ್ತ ಪರಿಚಯ ಒಳಗ ಫಸ್ಟ್ ಒನ್ ಏನ್ ಬರಿಬೋದು, ಮದರಸ ಕಾಲೇಜ್ ಸ್ಥಾಪನೆ ಮಾಡ್ತಾರೆ. ತದನಂತರ ಅವರ ಸಾಹಿತ್ಯನ ಬರಿಬೇಕು. ಈ ರೀತಿಯ ಸಾಧನೆಗಳನ್ನ ಬರೀತಾ ಹೋಗ್ಬೇಕು ಅವ್ರದ. 33 ಪ್ಲಾಸ್ಟಿಕ್ ಕದನದ ಕಾರಣ ಮತ್ತು ಪರಿಣಾಮಗಳನ್ನ ಯಾವ್ಯಾವು? ಇಲ್ಲಿ ಪ್ಲಾಸ್ಟಿಕ್ ಕದನ ಯಾವಾಗ ನಡೀತ್ರಿ? 1757 ನಡೀತು. ಇಲ್ಲಿ ಕಾರಣ ಮತ್ತು ಪರಿಣಾಮಗಳನ್ನ ಬರೀರಿ ಅಂತ ಹೇಳಾರ. ಕಾರಣ ಒಳಗೆ ಯಾವ ನೋಡಲ್ಲ, ರಾಜಕೀಯ ಕಾರಣ, ದಸ್ತಕರ ದುರುಪಯೋಗ ಮತ್ತು ಫ್ರೆಂಚರಿಗೆ ಆಶ್ರಯ ಆಗಿರ್ತದ. 4ನೇದ ಕಲ್ಕತ್ತಾ ಕೋಟೆ ಆಕ್ರಮಣ ಮಾಡಿರ್ಬೋದು. 5ನೇದ್ರಿ ದಿವಾನ್ ರಾಜ್ಯ ವಲ್ಲಭನಿಗೆ ಆಶ್ರಯ ನೀಡ್ತಾನ. ಲಾಸ್ಟ್ನೇದ 6ನೇ ಪಾಯಿಂಟ್ ಅಂದ್ರ ಕಪ್ಪು ಕೋಟೆಯ ದುರಂತವನ್ನ ಆಗ್ತದ ಇಲ್ಲಿ. ತದನಂತರ ಪರಿಣಾಮಗಳು ನೋಡು. ಇಲ್ಲಿ ಸಿರಾಜ್ ದೌಲ್ ಮತ್ತು ಸೋತು ಮರಣ ಹೊಂದಿರ್ತಾನ, ಬ್ರಿಟಿಷರಿಗೆ ಗೆಲುವಾಗಿರ್ತದ. ಸೆಕೆಂಡ್ ಒನ್ ಮೀರ್ ಜಾಫರ್ ಬಂಗಾಳದ ನವಾಬನ ಆಗಿರ್ತಾನ. ಥರ್ಡ್ ಒನ್ ಮೀರ್ ಜಾಫರ್ 24 ಪರಗಣದ ಬ್ರಿಟಿಷರಿಗೆ ನೀಡಿತಾನ ಜಾಗವನ್ನ. ತದನಂತರ ಫೋರ್ತ್ ಒನ್ ಈ ಕದನದಿಂದ ಬ್ರಿಟಿಷರ ಭಾರತದಲ್ಲಿ ನೆಲೆ ನಿಂತರು ಎಂಬುದನ್ನು ನಾವು ನೋಡಬಹುದು. ಭಾಗ ಡಿ ಒಳಗ ನೋಡೋಣ ಸ್ನೇಹಿತರೆ. ಭಾಗ ಡಿ ಒಳಗ ಇಲ್ಲಿ 2 ಕ್ವಶನ್ ಬರಿಬೇಕ. 10 ಮಾರ್ಕ್ಸಿಗೆ 2 ಬರಿಬೇಕ. ಯಾರ್ಯಾರು ಬರಿಬಹುದು? ಫಸ್ಟ್ ಒನ್ ನಾವು ನೋಡ್ರಿ 34 ಬುದ್ಧನ ಜೀವನ ಮತ್ತು ಬೋಧನೆಗಳನ್ನ. ಇಲ್ಲಿ ಆರಂಭಿಕ ಜೀವನ ಯಾವ ರೀತಿ ಐತಿ? ಶಶಪುರ ಒಳಗ 563 ಲುಂಬಿನಲ್ಲಿ ಜನನ ತಾಳ್ತಾರ ಬುದ್ಧರು. ಇವರ ತಂದೆ ಶುದ್ಧೋಧನ, ತಾಯಿ ಮಹಾದೇವಿ. ಮೂಲ ಹೆಸರು ಇವ್ರದ್ದು ಏನಾಗಿರ್ತದೆ ಅಂದ್ರ ಸಿದ್ಧಾರ್ಥ ಆಗಿರ್ತದ. ಇವರ ಚಿಕ್ಕಮ್ಮ ಮಹಾ ಪ್ರಜಾಪತಿ ಆಗಿರ್ತಾರ. ಯಶೋಧರ ಅವಳೊಂದಿಗೆ ವಿವಾಹ ಆಗ್ತದ. ಅವರಿಗೆ ರಾಹುಲ್ನ ಎಂಬ ಮಗನ ಹುಡ್ತಾನ. ಸೆಕೆಂಡ್ ಪಾಯಿಂಟ್ ಏನ್ ಬರಿಬೇಕಂದ್ರ ಸನ್ಯಾಸ ಸ್ವೀಕಾರ ಮಾಡ್ತಾನ, ಬುದ್ಧನ ಮೇಲೆ ಪ್ರಭಾವ ಬೀರಿ 4 ದೃಶ್ಯಗಳನ್ನು ಇಲ್ಲಿ ಕಾಣಬಹುದು. 4 ದೃಶ್ಯಗಳನ್ನ ಬರೀರಿ. ತದನಂತರ ಥರ್ಡ್ ಒನ್ ಪಾಯಿಂಟ್ ನೋಡ್ರಿ, ಇಲ್ಲಿ ಮಹಾಪರಿತ್ಯಾಗವನ್ನ ತಥಾಗತವನ್ನ ಇದನ್ನ ಮಾಡ್ತಾರ. ತದನಂತರ ಫೋರ್ತ್ ಅನ್ನ ಪ್ರಥಮ ಪ್ರವಚನ ಮತ್ತು ಮರಣನ್ನ ಇಲ್ಲಿ ನೋಡಬಹುದು ಪಾಯಿಂಟ್. 5ನೇದ್ರಿ ಏಷ್ಯಾದ ಬೆಳಕು ಆಗಿರ್ತಾರ. 6th ಒನ್ ಬೋಧನೆಗಳಾಗಿರ್ತಾವ. ಏಷ್ಯಾದ ಬೆಳಕು ಯಾವ ಬರ್ತಾವ? ಫಸ್ಟ್ ಒನ್ ಎ ಅವರ ಮರಣ ಮತ್ತು ಬೋಧನೆಗಳ ಯಾವ ರೀತಿ ಇದಾವ? 4 ಮೂಲಗಳ ತತ್ವಗಳಿರ್ತಾವ. ಬಿ 4 ಐರ್ ಸತ್ಯಗಳಿರ್ತಾವ, 6 ಸತ್ಯಗಳಿರ್ತಾವ. ಇಲ್ಲಿ ಸಿ ಅಷ್ಟಾಂಗ ಮಾರ್ಗಗಳನ್ನ ಬರಿಬೇಕು. ಡಿ ತ್ರಿಪೀಠಗಳನ್ನ ಇವುಗಳನ್ನ ಏನ್ ಮಾಡ್ಬೇಕ್ರಿ ನೀವು? ಸರಿಯಾದ ರೀತಿಯಲ್ಲಿ ವಿವರಣೆ ಮಾಡ್ಕೊತಾ ಹೋಗ್ಬೇಕು. 35ನೇ ಪ್ರಶ್ನೆ, ರಾಷ್ಟ್ರ ಸಾಂಸ್ಕೃತಿಕ ಕೊಡುಗೆಗಳನ್ನ ಬರೀರಿ ಅಂತ ಹೇಳ್ತಾರೆ. ಇಲ್ಲಿ ನೋಡ್ರಿ ಬರ್ರಿ ಏನೇನ್ ಬರಿಬೇಕ? ನಮ್ಮ ರಾಷ್ಟ್ರಕೂಟರ ಧರ್ಮ ಬರಿಬೇಕ್ರಿ. ರಾಷ್ಟ್ರಕೂಟ ಮತ್ತು ಸಾಂಸ್ಕೃತಿಕ ಕೊಡುಗೆ ಅದೇ ಅವರ ಧರ್ಮ ಬರಿಬೇಕು. ಸೆಕೆಂಡ್ ಒನ್ ಸಾಹಿತ್ಯ, ಕನ್ನಡ ಮತ್ತು ಸಂಸ್ಕೃತ ಬಗ್ಗೆ ಸಾಹಿತ್ಯವನ್ನ ಅವರ ಕೊಟ್ಟಾರ, ಅದನ್ನ ಬರಿಬೇಕು. ತದನಂತರ ಕಲೆ ವಾಸ್ತುಶಿಲ್ಪವನ್ನು ನೋಡ್ಕು. ಇಲ್ಲಿ ಯಾವ್ಯಾವ ಬರ್ತಾವ? ಎ ಎಲ್ಲೂರು ಕೈಲಾಸ ದೇವಾಲಯದ ಬಗ್ಗೆ ವಿವರಣೆ ಮಾಡಬೇಕು. ಬಿ ಎಲಿಫೆಂಟ್ ಬಗ್ಗೆ ವಿವರಣೆ ಮಾಡಬೇಕು. ತದನಂತರ ಸಿ ಅಜಂತ ಎಲ್ಲೋಹರ ಇವತ್ತರ ಬಗ್ಗೆ
ಸರಿಯಾದ ರೀತಿಯಲ್ಲಿ ನೀವು ವಿವರಣೆ ಮಾಡ್ಕೋತಬೇಕು. ಮತ್ತು ಅವರ ಕೊಡುಗೆಗಳು, ರಾಷ್ಟ್ರಕೂಟರ ಕೊಡುಗೆಗಳು ಮತ್ತು ಇತರ ದೇವಾಲಯಗಳನ್ನ ಯಾವ ರೀತಿ ಚಿತ್ರಕಲೆಯ ಮೂಲಕ ಅವರು ಕೆತ್ತನೆ ಮಾಡಿದಾರ, ದೇವಾಲಯಗಳು ಯಾವ ರೀತಿ ಇದಾವ, ಅವರ ಸಾಹಿತ್ಯ ಮತ್ತು ಸಂಸ್ಕೃತಿಯ ಬಗ್ಗೆ ಇಲ್ಲಿ ರಾಷ್ಟ್ರಕೂಟದ ಸಾಂಸ್ಕೃತಿಕ ಕೊಡುಗೆ ಒಳಗ ನೀವು ಇವುಗಳನ್ನ ಕಲೆ ಹಾಕಬೇಕು ಅಥವಾ ವಿವರಣೆ ಮಾಡಬೇಕು ಎಂಬುದನ್ನ ನಾವು ನೋಡಬಹುದು. ತದನಂತರ 36ನೇ ಪ್ರಶ್ನೆ, ಅಕ್ಬರ್ನ ಸಾಧನೆಗಳನ್ನು ಬರಿಬಹುದು. ನೀವು ಇಲ್ಲಿ 4 ಕ್ವಶನ್ ಕೊಡ್ತಾರ, ಅದರೊಳಗೆ 2 ಬರಿಬೇಕ್ರಿ. ನಿಮಗೆ ಚಲೋ ಆನ್ಸರ್ ಸರಿ ಯಾವ್ದು ಅನ್ಸದ್ದ ಪರ್ಟಿಕ್ಯುಲರ್ ಅದನ್ನ ಬರೀ. ನಿಮ್ಗೆ ಔಟ್ ಮಾರ್ಕ್ಸ್ ಬೀಳುವ ಚಾನ್ಸಸ್ ಜಾಸ್ತಿ ಇರ್ತದ. ಅದು ಹಿಸ್ಟ್ರಿ ಎಕ್ಸಾಮ್. 36 ಅಕ್ಬರ್ ಸಾಧನೆಗಳನ್ನ ಪೀಠಿಕೆಯನ್ನ ಬರಿಬೇಕ್ರಿ. ತದನಂತರ ಅವರ ಸಾಧನೆಗಳನ್ನ ಬರಿತಾ ಹೋಗ್ಬೇಕು. ಅಕ್ಬರ್ ಸೇನಾ ಸಾಧನೆಗಳನ್ನ ಬರಿಬೇಕು. ಫಸ್ಟ್ 2ನೆಯ ಪಾಣಿಪತ್ ಕದನ ಕಾಳಗ ಯಾವಾಗ 1556ರಾಗ ಆಕತಿ. ಇದು 2ನೆಯ ಪಾಣಿಪತ್ ಕಾಳಗ 1556 ಆಕತಿ. ಈ ಕಾಳಗನ ಬರಿಬೇಕು. ತದನಂತರ ಬಿ ಗೊಂಡವಾಣದ ವಿಜಯನ ಬಗ್ಗೆ ಬರೀಬೇಕು. ಸಿ ಗುಜರಾತ್ನ ಆಕ್ರಮಣ ಆಗಿರ್ತದ, ಅದರ ಬಗ್ಗೆ ಬರಿಬೇಕು. ಯಾವ ರೀತಿ ಆಕ್ರಮಣ ಆಗ್ತದ, ಇಲ್ಲಿ ಯಾರ್ಯಾರು ಸೋತರು, ಇಲ್ಲಿ ಯಾರು ಗೆದ್ದರು ಎಂಬುದನ್ನು ಬರೀರಿ. ಡಿ ಬಳಗ. ತದನಂತರ ಪಾಯಿಂಟ್ ನಂಬರ್ ಡಿ, ಬಂಗಾಳ ಮತ್ತು ಒರಿಸ್ಸಾದ ಆಕ್ರಮಣ ಯಾವ ರೀತಿ ಮಾಡ್ತಾರ, ಅಕ್ಬರ್ನ ಯಾವ ರೀತಿ ಮಾಡ್ತಾನ ಎಂಬುದನ್ನ ನೀವು ಬರೀರಿ. ಇಲ್ಲಿ ಕರೆಕ್ಟ್ ಆಗಿ ಓದ್ಕೊರಿ. ಅದರ ಬಗ್ಗೆ ಪಾಯಿಂಟ್ಸ್ ಅನ್ನ ನಾನು ರಿವಿಷನ್ ಮಾತ್ರ ಮಾಡ್ತಾ ಇದ್ದೀನಿ. ಈ ಕಾಬೂಲ್ ಮತ್ತು ಕಾಶ್ಮೀರ ಸೇರ್ಪಡೆ ಯಾವಾಗ ಆಗ್ತದ? ಎಫ್ ದಕ್ಷಿಣ ಭಾರತದ ಆಕ್ರಮಣ ಆಗ್ತದ. ದಕ್ಷಿಣ ಭಾರತ ಆಕ್ರಮಣ ಆಗ್ತದ. ಅವನು ಬರ್ರಿ. ಇವೆಲ್ಲ ಪಾಯಿಂಟ್ಸ್ ಬರ್ರಿ. ತದನಂತರ ಮೇನ್ ಪಾಯಿಂಟ್ 3 ಇದನ್ನ ಬರದ ಅದನ್ನ ಅಕ್ಬರ್ನ ಧಾರ್ಮಿಕ ನೀತಿಗಳನ್ನ ಬರ್ರಿ. 4th ಅಕ್ಬರ್ನ ರಜಪೂತ್ ನೀತಿಗಳನ್ನ ಬರ್ರಿ. ತದನಂತರ ಅಕ್ಬರ್ನ ಸಾಧನೆಯಲ್ಲಿರುವ ಅಕ್ಬರ್ನ ಆಡಳಿತ ಯಾವ ರೀತಿ ಇರಬೇಕು, ಆತ್ಮಕ ಯಾವ ರೀತಿ ಮಾಡ್ಯಾರ, ಅವರ ಯಾವ ರೀತಿಯ ಸಾಧನೆಯನ್ನ ಮಾಡ್ಯಾರ ಎಂಬುದನ್ನ ಬರ್ರಿ. ತದನಂತರ 37ನೇದು, ಇದು ಫಿಕ್ಸ್ ಕ್ವಶನ್. 37ನೇದ, ಸರ್ ಎಂ ವಿಶ್ವೇಶ್ವರಯ್ಯನವರ ಆಧುನಿಕ ಮೈಸೂರಿನ ನಿರ್ಮಾತೃ ಎಂದು ಕರೆಯಲಾಗಿದೆ, ವಿಶ್ಲೇಷಿಸಿರಿ. ಸರ್ ಎಂ ವಿಶ್ವೇಶ್ವರಯ್ಯನವರ ಸಾಧನೆ ಸಂಕ್ಷಿಪ್ತ, ಅವರ ಜೀವನ ಪರಿಚಯ ಬರೀರಿ ಫಸ್ಟ್ಕ. ತದನಂತರ ಅವರ ಶಿಕ್ಷಣ ಯಾವ ರೀತಿ ಒತ್ತು ಕೊಟ್ಟಾರ ಎಂಬುದನ್ನು ಬರೀರಿ. 3rd ಮುಂಬೈ ಸರ್ಕಾರಿ ಸೇವೆ ಯಾವ ರೀತಿ ಇತ್ತು, ಅದನ್ನ ಸುಧಾರಣೆಗಳನ್ನ ಬರೀರಿ. 4th ದಿವಾನರಾಗಿ ಯಾವ ರೀತಿ ಆಡಳಿತವನ್ನ ಮಾಡಿದಾರ ಬರ್ರಿ. ಸುಧಾರಣೆಗಳನ್ನ ಯಾವ ರೀತಿ ಮಾಡ್ಯಾರ. ಸರ್ ಎಂ ವಿಶ್ವೇಶ್ವರಯ್ಯ ಅವರು ಯಾವ ರೀತಿ ಆಧುನಿಕ ಮೈಸೂರಿನ ನಿರ್ಮಾತೃ ಆಗ್ಯಾರ ಎಂಬುದನ್ನ ಇಲ್ಲಿ ನಾವು ತಿಳಿಸ್ಬೇಕ್ರಿ. ಫಸ್ಟ್ ಸುಧಾರಣೆ ಒಳಗ ಆಡಳಿತಾತ್ಮಕ ಸುಧಾರಣೆಗಳು, 2nd ಕೈಗಾರಿಕಾ ಅಭಿವೃದ್ಧಿ, 3rd ಶೈಕ್ಷಣಿಕ ಸುಧಾರಣೆ ಯಾವ ರೀತಿ ಆಗ್ಯಾವ, 4th ಇನ್ನಿತರ ಸಾಧನೆಗಳನ್ನ ಅವರು ಸಂಕ್ಷಿಪ್ತವಾಗಿ ಕಲೆ ಹಾಕ್ರಿ. ತದನಂತರ 5th ಪರಿಹಾರದ ಕಾರ್ಯಗಳು ಯಾವ ರೀತಿ ಮಾಡ್ಯಾರ. 6th ಕನ್ಕ್ಲೂಷನ್ ಕಂಪಲ್ಸರಿ ಬರಿಬೇಕು. ಉಪಸಂಹಾರ, ಪೀಠಿಕೆ ಮತ್ತು ಉಪಸಂಹಾರ ಇಲ್ಲಿ 10 ಮಾರ್ಕ್ಸ್ ಬರಬೇಕಂದ್ರ ಎಲ್ಲಿ ಚಿತ್ಕಟ್ ಆಗ್ಬಾರ್ದು. ಪೀಠಿಕೆ ಉಪಸಂಹಾರ ಕಂಪಲ್ಸರಿ ಇರಬೇಕು. ಆನ್ಸರ್ ಮತ್ತು ಕರೆಕ್ಟ್ ಆಗಿ ಪಾಯಿಂಟ್ಗಳನ್ನ ಸರಿಯಾಗಿ ಇರಬೇಕು. ನೀವು ಈ ಪಾಯಿಂಟ್ ಅನ್ನು ವಿವರಣೆ ಮಾಡ್ರಿ. ತದನಂತರ ಭಾಗ ಈ ಒಳಗ ನೋಡ್ರಿ. ತದನಂತರ ಭಾಗ ಈ ಒಳಗ 4 ಮಾರ್ಕ್ಸ್ ಕಾಲಾನುಕ್ರಮದಲ್ಲಿ 4 ಮಾರ್ಕ್ಸ್ ಯಾವ್ದ್ರಿ? ಕಾಲಾನುಕ್ರಮದಲ್ಲಿ 4 ಮಾರ್ಕ್ಸ್. 38 ಫಸ್ಟ್ ಯಾವ್ದಾಗ್ತದ ಅಷ್ಟು ನೋಡ್ಕೊರಿ. ಫಸ್ಟ್ ಯಾವ್ದಾಗತ್ತೆ ಅಂದ್ರ ಕಳಿಂಗ ಯುದ್ಧ ಆಗ್ತದ. ಎ. ಬಿ ಶಂಕರಾಚಾರ್ಯರ ಜನ್ಮ ಆಗ್ತದ. ಸಿ ಮೆಕಾಲೆ ವರದಿ ಆಗ್ತದ. ಡಿ ಕನ್ನಡ ಸಾಹಿತ್ಯದ ಪರಿಷತ್ನ ಸ್ಥಾಪನೆ ಆಗ್ತದ. ನೆಕ್ಸ್ಟ್ 39ನೇ ಪ್ರಶ್ನೆ. 9 ಸೂಚನೆಗಳ ಅನ್ವಯದಲ್ಲಿ ಈ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿರಿ ಅಂತ ಹೇಳಿದ್ದಾರೆ. ತದನಂತರ ಈ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿರಿ. ಅವುಗಳನ್ನ ಈ 39A ನಿಮಗೆ ಒದಗಿಸಿರುವ ಭಾರತದ ಭೂಪಟದಲ್ಲಿ ಈ ಕೆಳಗಿನ ಐತಿಹಾಸಿಕ ಸ್ಥಳಗಳನ್ನ ಗುರುತಿಸಿ ಪ್ರತಿಯೊಂದಕ್ಕ ಅದರ ಬಗ್ಗೆ ವಿವರಣೆ ಮಾಡ್ರಿ. ಪಾಟ್ಲಿಪುತ್ರ ಆಗಿರ್ಬೋದು, ಕಂಚಿ, ದೆಹಲಿ, ಬಿದರ್, ದಂಡಿ. ಇವು ನಿಯಮಗಳನ್ನ ಇಲ್ಲಿ ನಾವು ನೋಡಬಹುದು. ತದನಂತರ ಫಸ್ಟ್ ಪಾಟ್ಲಿಪುತ್ರ ಏನ್ ಬರ್ಬೋದು? ಪಾಟ್ಲಿಪುತ್ರ ಮೈಸೂರು ಮತ್ತು ಮೈಸೂರಲ್ಲ ಮೌರ್ಯರ ಮತ್ತು ಗುಪ್ತರ ರಾಜಧಾನಿ ಆಗಿತ್ತು. ಸೆಕೆಂಡ್
ಕಂಚಿ ಗಂಗಾ ನದಿಯ ದಡದ ಮೇಲೆ ಅದ. ಥರ್ಡ್ ಒನ್ ರೀ ದೆಹಲಿ, ಪ್ರಸ್ತುತ ಪಾಟ್ನಾ ಎಂದು ಕರೆಯುತ್ತಾರ್ರಿ. ಫೋರ್ತ್ ಒನ್ ರೀ ಬೀದರ್, ಬಿಹಾರದ ರಾಜಧಾನಿಯಾಗಿತ್ತು. ಇದೆಲ್ಲ ಯಾವುದಂದ್ರ ಪಾಟ್ಲಿಪುತ್ರದ ನಿಯಮಗಳು. ಫಿಫ್ತ್ ಒನ್ ಮಗಧ ಸಾಮ್ರಾಜ್ಯ ರಾಜಧಾನಿಯಾಗಿತ್ತು, ಇದು ಪಾಟ್ಲಿಪುತ್ರ. ತದನಂತರ ಕಂಚಿಯನ್ನು ನೋಡೋಣ. ಕಂಚಿ ತಮಿಳುನಾಡಿನ ಮದ್ರಾಸ್ ಸಮೀಪದಲ್ಲಿ ಇದೆ. ಸೆಕೆಂಡ್ ಒನ್ ಪಲ್ಲವರ ರಾಜಧಾನಿಯಾಗಿದೆ. ಥರ್ಡ್ ಒನ್ ರೀ ಶೈವ ಮತ್ತು ವೈಷ್ಣವ ದೇವಾಲಯಗಳಿವೆ ಇಲ್ಲಿ. ಫೋರ್ತ್ ಒನ್ ಕ್ಷಾಮಾಕ್ಷಿ ದೇವಾಲಯ ಇಲ್ಲಿದೆ. ಸಿ ದೆಹಲಿ ನೋಡೋಣ, ಅಂದ್ರೆ ದೆಹಲಿ ಇಲ್ಲಿ ಯಮುನಾ ನದಿಯ ದಡದಲ್ಲಿ ಇದೆ. ಸೆಕೆಂಡ್ ಒನ್ ದೆಹಲಿ ಸುಲ್ತಾನ್ ರಾಜಧಾನಿ ಆಗಿತ್ತು. ಥರ್ಡ್ ಒನ್ ಮೊಘಲರ ರಾಜಧಾನಿ ಆಗಿತ್ತು. ಫೋರ್ತ್ ಒನ್ ಕುತುಬ್ ಮಿನಾರ್ ಮತ್ತು ಇಲ್ಲಿ ಕೆಂಪು ಕೋಟೆ ಜಾಮಿಯಾ ಮಸೀದಿಯನ್ನು ಕಾಣಬಹುದು. ಡಿ ಬಿದರ್, ಕರ್ನಾಟಕ ಉತ್ತರ ಭಾಗದಲ್ಲಿದೆ, ಇದು ಬಿದರ್. ಇಲ್ಲಿ ಬಹಮನಿಯ ರಾಜದ ರಾಜಧಾನಿ ಆಗಿತ್ತು. ಇಲ್ಲಿ ಮೊಹಮ್ಮದ್ ಗಮನ್ನ ಮದರಸ ಕಟ್ಟಿದನು. ಏನ್ ಕಟ್ಟಿದ್ರಿ? ಮದರಸ ಕಟ್ತಾನ. ಈ ದಂಡಿ ಫಸ್ಟ್ ಒನ್ ಗುಜರಾತಿನ ಪಶ್ಚಿಮ ತೀರದಲ್ಲಿದೆ. ಸೆಕೆಂಡ್ ಒನ್ ಮಹಾತ್ಮ ಗಾಂಧೀಜಿ ಅವರ ಉಪ್ಪಿನ ಸತ್ಯಾಗ್ರಹ ದಂಡಿಯಲ್ಲಿ ಮಾಡ್ತಾರ, ಚಳವಳಿ ನಡೆಸ್ತಾರ ಎಂಬುದನ್ನು ನೋಡ್ಬೋದು. ನಡೆದ ಸ್ಥಳ ಆಗಿರ್ತದ. ನಿಮ್ಗೆ ಮ್ಯಾಪ್ ಅನ್ನ ತೋರಿಸ್ತಾನೆ ಗಪ್ರಿ. ಇಲ್ಲಿ ಮ್ಯಾಪ್ ಅನ್ನ ನೋಡ್ರಿ. ಇಲ್ಲಿ ಮಿಡಲ್ ದೆಹಲಿ ಬಂದದ. ಈ ಸೈಡ್ ಗಪ್ರಿ ಇದು ದೆಹಲಿ, ಪಾಟ್ಲಿಪುತ್ರ, ದಂಡಿ, ಬಿದರ್ ಮತ್ತು ಕಂಚಿ. ಈ ನಿಯಮಗಳನ್ನ ಕರೆಕ್ಟ್ ಆಗಿ ನೀವು ಮ್ಯಾಪ್ ಒಳಗ ಬಿಡಿಸ್ಬೇಕ್ರಿ. ಅಂದಾಗ 10 ಮಾರ್ಕ್ಸ್ ಕೊಡ್ತಾರ್ರಿ. ವಿವರಣೆ ಕರೆಕ್ಟ್ ಆಗಿರ್ಬೇಕು ಮತ್ತೆ ಈ ನಿಯಮಗಳನ್ನ ಕರೆಕ್ಟ್ ಆಗಿರ್ಬೇಕು. ಆ ತಕ್ಕಂತೆ ನಿಮಗೆ ಕೊಡ್ತಾರ. ತದನಂತರ ಇಲ್ಲಿ 39 ಶ್ರೀಕೃಷ್ಣ ದೇವಾಲಯ ಸಾಧನೆಗಳನ್ನ ಬರಿ. ದೃಷ್ಟಿ ವಿಕಲ್ಪ ಚೇತನ ಇರ್ತಾರಲ್ಲ ಅವರಿಗೆ ಈ ಕ್ವಶನ್, ದೃಷ್ಟಿ ವಿಕಲ ಚೇತನ ಮಾದರಿ ಈ ನಿಯಮನ ಬರೀತಾರ. ಒಂದೊಂದು ನಿಯಮಕ್ಕೆ ಹೆಂಗಾಗಿರ್ತಾವಂದ್ರ 6 ಕ್ವಶನ್ ಬಂದಿರ್ತಾವ. ಇದು ಅಲ್ಲಿ ಇಂಪಾರ್ಟೆಂಟ್ ಆಗಿರ್ತದ. ಇದನ್ನ ನೀವು ಬರಿಬಹುದು, ನಾರ್ಮಲ್ ಇದ್ದವರು ಬರಿಬಹುದು. ಪಾಯಿಂಟ್ಸ್ ಅನ್ನು ನೋಡ್ರಿ. ಅವರ ಆರಂಭ ಜೀವನ ಬರಿಬೇಕು ಮತ್ತು ಬಿಜಾಪುರ ಸೈನಿಕ ಸಾಧನೆಗಳನ್ನ ಬರ್ರಿ, ಆ ಸಾಧನೆಗಳನ್ನ ನೋಡ್ಕೋರಿ, ಹಾಗೂ ಇತರ ಸಾಧನೆಗಳದಾವ ಅವುಗಳನ್ನ ನೋಡ್ಕೋರಿ. ಹಾಗ ನಮ್ಮ ಚಾನಲ್ ಏನೋ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗ ಸಬ್ಸ್ಕ್ರೈಬ್ ಮಾಡ್ರಿ, ಹಾಗ ಸಪೋರ್ಟ್ ಮಾಡ್ರಿ. ಕನ್ನಡ ಮೀಡಿಯಂ ಹಾಗೂ ಇಂಗ್ಲೀಷ್ ಮೀಡಿಯಂ ಎರಡೂ ಐತಿ. ಕನ್ನಡ ಮೀಡಿಯಂ ವರ್ಷನ್ ಕೋಡ್, ಇಂಗ್ಲೀಷ್ ವರ್ಷನ್ ಕೋಡ್ ಅದ, ಕನ್ನಡ ಅದ, ನೀವು ನೋಡ್ಕೋರಿ. ಹಾಗ ನಮ್ಮ ಚಾನಲ್ ಏನೋ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗ ಸಬ್ಸ್ಕ್ರೈಬ್ ಮಾಡ್ರಿ, ಹಾಗ ಸಪೋರ್ಟ್ ಮಾಡ್ರಿ. ಥ್ಯಾಂಕ್ ಯು ಆಲ್.